ಕಟ್ಟಡ ಕಾರ್ಮಿಕರ ಆರೋಗ್ಯಕ್ಕೆ ಶ್ರೀರಕ್ಷೆಯಂತೆ ಸಂಚಾರಿ ಆರೋಗ್ಯ ವಾಹನಗಳು ಕೆಲಸ ಮಾಡ್ತಾ ಇವೆ. ಕಟ್ಟಡ ಕಾರ್ಮಿಕರ ಮನೆ ಬಾಗಿಲಿಗೆ ಆರೋಗ್ಯ ಸೇವೆಯನ್ನ ಒದಗಿಸುವ ಈ ಸಂಚಾರಿ ಆರೋಗ್ಯ ವಾಹನಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಶಂಸೆ ವ್ಯಕ್ತವಾಗಿದೆ. ಶ್ರಮಿಕ ವರ್ಗ ಉಚಿತ ಆರೋಗ್ಯ ಸೇವೆಯನ್ನ ಪಡ್ಕೊಳ್ತಾ ಇದೆ. ಇಲಾಖೆಯ ವತಿಯಿಂದ ಕಾರ್ಮಿಕರ ಆರೋಗ್ಯ ಕಾಪಾಡಲು ಇರುವ ಸೇವೆಯೇ ಸಂಚಾರಿ ಆರೋಗ್ಯ ಘಟಕ. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಹಾಗೂ ಅವರ ಅವಲಂಬಿತರ ಆರೋಗ್ಯ ಕಾಪಾಡುವಲ್ಲಿ ಸಂಚಾರಿ ಆರೋಗ್ಯ ಘಟಕ ಸಂಜೀವಿನಿಯಾಗಿ ಕೆಲಸ ಮಾಡ್ತಿದೆ. ಆರೋಗ್ಯ ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಆದ್ಯತೆಯೂ ಹೌದು. ಆದರೆ ಕಾರ್ಮಿಕರು ಆರೋಗ್ಯದ ಬಗ್ಗೆ ಕಾಳಜಿ ಮಾಡೋದು ಕಡಿಮೆ. ಮಾಹಿತಿಯ ಕೊರತೆ, ಅರಿವಿನ ಕೊರತೆ, ಸೌಲಭ್ಯಗಳ ಕೊರತೆ, ಹಣಕಾಸಿನ ತೊಂದರೆ ಹೀಗೆ ಹಲವಾರು ಕಾರಣಗಳಿಂದ ಶ್ರಮಿಕರು ಆರೋಗ್ಯದ ಕಡೆಗೆ ಗಮನ ಕೊಡುವ ವಿಷಯದಲ್ಲಿ ಹಿಂದಿದ್ದಾರೆ. ಹೀಗಾಗಿ ಇವರ ಆರೋಗ್ಯ ಕಾಪಾಡೋ ಸಲುವಾಗಿಯೇ ರಾಜ್ಯ ಸರ್ಕಾರ ಕಾರ್ಮಿಕ ಇಲಾಖೆಯೊಂದಿಗೆ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿ ಮಾಡಿದೆ. ಕಾರ್ಮಿಕರ ಆರೋಗ್ಯ ಕಾಪಾಡಲು ದಿಟ್ಟ ಹೆಜ್ಜೆ. ಆರೋಗ್ಯ ಸಂಜೀವಿನಿಗೆ ಚಿಕ್ಕಬಳ್ಳಾಪುರದಲ್ಲಿ ಪ್ರಶಂಸೆ. ಸದಾ ಕೆಲಸದ ಮೇಲೆ ಗಮನ ಕೊಡುವ ಕಾರ್ಮಿಕರು ಅನಾರೋಗ್ಯದ ಸಂದರ್ಭದಲ್ಲಿ ಮಾತ್ರ ವೈದ್ಯರ ಬಳಿ ಹೋಗಿ ಚಿಕಿತ್ಸೆ ಪಡಿತಾರೆ. ಎಷ್ಟೋ ಕಾರ್ಮಿಕರು ತಮಗಿರುವ ಕಾಯಿಲೆಯನ್ನ ನಿರ್ಲಕ್ಷ್ಯ ಮಾಡಿದ್ರಿಂದ ದುಬಾರಿ ಚಿಕಿತ್ಸೆ ಪಡಿಬೇಕಾಗಿದೆ. ಆರಂಭದಲ್ಲೇ ಕಾಯಿಲೆಯ ಬಗ್ಗೆ ತಿಳಿದ್ರೆ ಅವರು ಜೀವನ ಶೈಲಿ, ಆಹಾರ, ಹವ್ಯಾಸಗಳ ಬಗ್ಗೆ ಎಚ್ಚರ ವಹಿಸಬಹುದಾಗಿದೆ. ಇದೇ ಕಾರಣಕ್ಕಾಗಿ ಕಾರ್ಮಿಕರ ಆರೋಗ್ಯ ಕಾಪಾಡಲು ಕಾರ್ಮಿಕ ಇಲಾಖೆಯ ಸಂಚಾರಿ ಆರೋಗ್ಯ ಘಟಕಗಳ ಸೇವೆಯನ್ನ ಜಾರಿ ಮಾಡಿದೆ. ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳಿರುವ 100 ಸಂಚಾರಿ ವಾಹನಗಳನ್ನು ಕಾರ್ಮಿಕ ಇಲಾಖೆ ಲೋಕಾರ್ಪಣೆ ಮಾಡಿದ್ದು, ಪ್ರತಿ ಜಿಲ್ಲೆಗೆ 3 ವಾಹನವನ್ನು ನಿಯೋಜನೆ ಮಾಡಲಾಗಿದೆ. ಅದರಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾರ್ಮಿಕರು ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ಗಲ್ಲಿ ಗಲ್ಲಿಗೂ ತೆರಳಿ ಕಾರ್ಮಿಕರಿಗೆ ಆರೋಗ್ಯ ಭಾಗ್ಯವನ್ನ ಈ ಸಂಜೀವಿನಿ ಒದಗಿಸ್ತಾ ಇದೆ. ಆರೋಗ್ಯ ಘಟಕದಲ್ಲಿ ಯಾವ ಆಸ್ಪತ್ರೆಗೂ ಕಡಿಮೆ ಇಲ್ಲದ ಸೌಲಭ್ಯ ಇರೋದ್ರಿಂದ ಗ್ರಾಮೀಣ ಪ್ರದೇಶದ ಕಾರ್ಮಿಕರು ತಾವು ಚಿಕಿತ್ಸೆ ಪಡೆದುಕೊಳ್ಳುವ ಜೊತೆಗೆ ತಮ್ಮ ತಮ್ಮ ಅವಲಂಬಿತರಿಗೂ ಚಿಕಿತ್ಸೆಗಾಗಿ ಕರೆದೊಯ್ಯುತ್ತಿದ್ದಾರೆ. ಬಿಪಿ ಚೆಕಪ್ ಮಾಡಿದ್ರು, ಶುಗರ್ ಚೆಕಪ್ ಮಾಡಿದ್ರು, ಪರವಾಗಿಲ್ಲ ಅನಿಸ್ತು. ಬಂದ್ವಿ. ಮೊನ್ನೆ ಒಂದ್ಸರಿ ಬಂದಿದ್ರು, ಮೊನ್ನೆನೂ ಚೆನ್ನಾಗಿ ನೋಡಿದ್ರು, ಇವಾಗೂ ಚೆನ್ನಾಗಿ ನೋಡಿದ್ರು. ಕಾಲು ರಷ್ಟು ನೋವು ಅಂತೆ, ಅದು ನೋಡಿದ್ರು. ಆಮೇಲೆ ನೋಡ್ಬಿಟ್ಟು ಮಾತ್ರೆ ಕೊಟ್ಟವ್ರೆ. ಆಮೇಲೆ ಗ್ಯಾಸ್ಟ್ರಿಕ್ ಮಾತ್ರೆ ಕೊಟ್ಟವ್ರೆ. ಶುಗರ್ ಏನು ಮಾತ್ರೆ, ನೋವು ಮಾತ್ರೆ ಕೊಟ್ಟಿದ್ರು. ಪರವಾಗಿಲ್ವಾ ನಿಮ್ಗೆ? ಪರವಾಗಿಲ್ಲ. ಇನ್ನು ಏನಿಲ್ಲ, ದುಡ್ಡನ್ನ ತಗೊಂತಾರ? ದುಡ್ಡಿಲ್ಲ, ಫ್ರೀಯಾಗಿ ನೋಡ್ತಾವ್ರೆ. ನೀಟಾಗಿ ನೋಡ್ತಾವ್ರೆ. ಪರವಾಗಿಲ್ಲ ನೋಡಿದ್ರು. ಗಾರೆ ಕೆಲಸ ಮಾಡೋದು. ನಮ್ಗೆ BP ಚೆಕ್ ಮಾಡಿದ್ರು, ರಕ್ತ ಪರೀಕ್ಷೆ ಚೆಕ್ ಮಾಡಿದ್ರು, ರಕ್ತ ಕಮ್ಮಿ ಐತೆ ಅಂತ ಮಾತ್ರೆ ಕೊಟ್ಟವ್ರೆ. ನಿಮ್ಗೆ ಯಾವ ತರ ಏನು ಅನ್ಸುತ್ತೆ ಇದ್ರ ಬಗ್ಗೆ? ಈಗ ಬೇರೆ ಕಡೆ ದುಡ್ಡು ಇಲ್ಲ, ಹಾಸ್ಪಿಟಲ್ ತೋರ್ಸ್ಕೊಳಕ್, ಅದಕ್ಕೆ ಇಲ್ಲೇ ತೋರ್ಸ್ಕೊಂತ ಇದ್ದೀವಿ. ಎಷ್ಟು ವರ್ಷಗಳಿಂದ ತೋರ್ಸ್ಕೊಂತ ಇದ್ದೀರಿ ನೀವು? ನಾವು 1 ತಿಂಗಳಿಂದ ತೋರ್ಸ್ಕೊಂತ ಇದ್ದೀವಿ. ನಿಮ್ಗೆ ನೋಡ್ತಾರೆ? ಚೆನ್ನಾಗಿ ನೋಡ್ತಾರೆ. ದುಡ್ಡು ಕಾಸು ಏನಾದ್ರು ತಗೊಂತಾರ? ಇಲ್ಲ, ಮತ್ತೆ ಹಿಂಗೆ ಫ್ರೀಯಾಗಿ ನೋಡ್ತಾರೆ.
ಪ್ರತಿ ಜಿಲ್ಲೆಯಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೂ 3 ವಾಹನಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ವಾಹನಗಳು ಜಿಲ್ಲೆಯ ಮೂಲೆ ಮೂಲೆಗೆ ತೆರಳಿ ಸೇವೆ ಒದಗಿಸುತ್ತಾ ಇವೆ. ಮನೆ ಬಾಗಿಲಿಗೆ ವೈದ್ಯಕೀಯ ಸೇವೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಇಂತಹ ಮಹತ್ವದ ಯೋಜನೆಯನ್ನ ಕಾರ್ಮಿಕ ಇಲಾಖೆ ಸಾಕಾರಗೊಳಿಸಿದೆ. ಕೇವಲ ವೈದ್ಯಕೀಯ ಸವಲತ್ತು ನೀಡುವುದಲ್ಲದೆ ಈ ವಾಹನದಲ್ಲಿ ಚಿಕಿತ್ಸೆ ಪಡೆಯಲು ಬರುವ ಎಲ್ಲ ಕಾರ್ಮಿಕರನ್ನ ಆಯುಷ್ಮಾನ್ ಭಾರತ್ ಯೋಜನೆಗೆ ಒಳಪಡಿಸಿ ಕಾರ್ಡ್ ನೀಡುವ ಕೆಲಸವನ್ನ ಕಾರ್ಮಿಕ ಇಲಾಖೆ ಮಾಡ್ತಾ ಇದೆ. ಮೇನ್ ಲೇಬರ್ ಕಾರ್ಡ್ ಜೊತೆ ರೇಷನ್ ಕಾರ್ಡ್ ತಗೊಂಡ್ ಬರ್ತಾರೆ. ಅವ್ರ ಮನೆಯಲ್ಲಿ ಕಟ್ಟಡ ಕಾರ್ಮಿಕರಿಗೆ ಅಂತ ಬಿಟ್ಟಿರೋದು ಇದು. ಅದ್ರಲ್ಲಿ ನಾವು ಎಲ್ಲ ಹೆಲ್ತ್ ಚೆಕ್ಅಪ್, ಮೇನ್ ಪೇಷಂಟ್ ಬಂದಿದ ತಕ್ಷಣ ಅವ್ರದ್ದು ಹೈಟ್, ವೆಯ್ಟ್, BP ಮತ್ತೆ SpO2, ಶುಗರ್, ಏನಾದ್ರು ಅವ್ರಿಗೆ ರಕ್ತ ಏನಾದ್ರು ಕಡಿಮೆ ಬಂದಲ್ಲಿ ಅವ್ರಿಗೆ HBನೂ ಚೆಕ್ ಮಾಡ್ತೀವಿ. ಇಲ್ಲಿ ನಮ್ಮಲ್ಲಿ ಇದು ಲಿವರ್ ಫಂಕ್ಷನ್ ಟೆಸ್ಟ್, ಕಿಡ್ನಿ ಫಂಕ್ಷನ್ ಟೆಸ್ಟ್, ಥೈರಾಯ್ಡ್ ಮತ್ತೆ ಗ್ಲೂಕೋಸ್, ಯೂರಿನ್ ಇನ್ಫೆಕ್ಷನ್ ಏನಾದ್ರು ಇದ್ರೆ ಅದ್ರದ್ದು ಟೆಸ್ಟ್ ಮಾಡ್ತೀವಿ ಲ್ಯಾಬ್ ಅಲ್ಲೇ. ಇನ್ನ ಏನಾದ್ರು ಪೇಷಂಟ್ಗೆ ಎದೆ ನೋವು ಏನಾದ್ರು ಕಂಡು ಬಂದಲ್ಲಿ, ಇಲ್ಲದ್ರೆ ಸ್ವೆಟ್ಟಿಂಗ್, ಇಲ್ಲದ್ರೆ ಇದು ಹಾರ್ಟ್ ಏನಾದ್ರು ನೋವು, ಎದೆ ನೋವು ಏನಾದ್ರು ಬಂದಾಗ ಅವ್ರಿಗೆ ECGನೂ ಮಾಡ್ತೀವಿ ಇಲ್ಲಿ. ಮತ್ತೆ ಬೇರೆ ಇಲ್ಲಿ ಮೇನ್ ನಮಗೆ ಬರೋ ಪೇಷಂಟ್ಗೆಲ್ಲ ಟ್ರೀಟ್ಮೆಂಟು, ಅವ್ರಿಗೇನಾದ್ರು ಜ್ವರ ಇದ್ರೆ, ಕೆಮ್ಮು, ನೆಗಡಿ ಎಲ್ಲದಕ್ಕೂ ಬೇಸಿಕ್ ಟ್ರೀಟ್ಮೆಂಟ್ ಅನ್ನ ಕೊಡ್ತೀವಿ. ಅವ್ರಿಗೇನಾದ್ರು ನಮಗೆ ಇಲ್ಲಿ ಏನಾದ್ರು ಅವ್ರಿಗೆ ತೊಂದರೆ ಇದ್ರೆ ಹಾರ್ಟಲ್ಲಿ ECGಯಲ್ಲಿ ಏನಾದ್ರು ತೊಂದರೆ ಕಂಡು ಬಂದ್ರೆ ಅವ್ರಿಗೆ ಹೈಯರ್ ಸೆಂಟರ್ಗೆ ರೆಫರಲ್ ಲೆಟರ್ ಬರೆದು ಅವ್ರಿಗೆ ರೆಫರ್. ಈ ಭಾಗದಲ್ಲಿ ಮುಖ್ಯವಾಗಿ ಯಾವ ಕಾಯಿಲೆಗಳು ಹೆಚ್ಚಾಗಿ ನಿಮ್ಗೆ ಕಂಡು ಬಂದಿದೆ? ಮೇನ್ ಆರ್ಥರೈಟಿಸ್, BP, ಶುಗರ್ 35 to 40 years ಅಲ್ಲಿ ಮೇನ್ BP, ಶುಗರ್ ಇದಾಗುತ್ತೆ. ಮತ್ತೆ ಅನಿಮಿಯಾ ಪೇಷಂಟ್ಸು ಕಂಡುಹಿಡಿತೀವಿ. ಮತ್ತೆ ಸ್ಕಿನ್ ಅಲರ್ಜೀಸ್ ಅದನ್ನು ಜನ ಯಾವ ತರ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ? ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ನಮಗೆ ಲೇಬರ್ ಆಫೀಸ್ ಕಡೆಯಿಂದ ಒಂದು ರೂಟ್ ಮ್ಯಾಪ್ ಕೊಡ್ತಾರೆ. ಅದರ ಪ್ರಕಾರ ನಾವು ಬಿಫೋರ್ ಅವ್ರಿಗೆ ವಿಷಯ ತಿಳಿಸ್ತೀವಿ, ಈ ಥರ ಬಂದಿದ್ದೀವಿ ಅಂತ. ಅಲ್ಲಿ ಜನ ಬಂದು ತುಂಬ ಖುಷಿಯಾಗಿ ಮೆಡಿಸಿನ್ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಹೋಗ್ತಿದ್ದಾರೆ. ಡಾಕ್ಟ್ರು ಅದೇ ಬ್ಲಡ್ ಟೆಸ್ಟ್ ಎಲ್ಲ ಕಂಡೀಷನ್ ನೋಡ್ಕೊಂಡು, ಪೇಷಂಟ್ ಕಂಡೀಷನ್ ನೋಡಿಕೊಂಡು ಬ್ಲಡ್ ಟೆಸ್ಟ್ಗಳು ಈ ಥರ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಖುಷಿಯಾಗಿ ಅಂದರೆ ಅನುಕೂಲ ಪಡ್ಕೊಳ್ತಿದ್ದಾರೆ ಪೇಷಂಟನ್ನು. ಯಾವ ರೀತಿ ಅನುಕೂಲ ಆಗ್ತಾ ಇದೆ ಮೇಡಮ್ ಅವ್ರಿಗೆ? ಅವರು ಈಗ ಬೇರೆ ಕಡೆ ಹೋಗಬೇಕು ಅಂತಂದರೆ ಈಗ ಅವ್ರ ಮನೆ ಬಾಗಿಲಿಗೆ ಬಂದಂಗೆ, ಈಗ ಎದೆ ನೋವು ಏನಾದ್ರು ಕಾಣಿಸ್ಕೊಂಡ್ರೆ ಇಲ್ಲೇ ECG ಎಲ್ಲ ಮಾಡಿಸ್ಕೊಳ್ತಾರೆ. ಅಲ್ಲಿ ಅವ್ರಿಗೆ ತುಂಬ ಅನುಕೂಲ ಆದಂಗೆ ಅಲ್ವಾ? ಬೇರೆ ಕಡೆ ಹೋಗಿ ಕಾದು ಮಾಡಿಸ್ಕೊಳ್ಳೋದಕ್ಕಿಂತ ಅವ್ರ ಮನೆ ಹತ್ರನೇ ಬಂದಿರ್ತೀವಿ, ಹೇಗೋ ಅನುಕೂಲ ಪಡ್ಕೊಳ್ತಿದ್ದಾರೆ ಸರ್. ಜನ ರೆಸ್ಪಾನ್ಸ್ ಹೇಗೆ ಕೊಡ್ತಿದ್ದಾರೆ ಮೇಡಮ್? ತುಂಬ ಖುಷಿ ಪಡ್ತಿದ್ದಾರೆ ಸರ್. ಮತ್ತೆ ಯಾವಾಗ ಬರ್ತೀರಾ ಅಂತ ಕೇಳ್ತಿರ್ತಾರೆ. ತುಂಬ ಖುಷಿಯಾಗಿ ಅವರು ತೋರಿಸ್ಕೊಂಡು ಹೋಗ್ತಿದ್ದಾರೆ. ಕಟ್ಟಡ ಕಾರ್ಮಿಕರ ಆರೋಗ್ಯ ತಪಾಸಣೆಯನ್ನ ಗಮನದಲ್ಲಿಟ್ಟುಕೊಂಡೇ ಈ ವಾಹನಗಳನ್ನು ಸಿದ್ಧಪಡಿಸಲಾಗಿದೆ. ECG, ರಕ್ತದೊತ್ತಡ ಹಾಗೂ ರಕ್ತ ಪರೀಕ್ಷೆ ಸೇರಿದಂತೆ ಹಲವು ಪ್ರಾಥಮಿಕ ಆರೋಗ್ಯ ಸೇವೆಯನ್ನ ನೀಡಲಾಗುತ್ತದೆ. MBBS ವೈದ್ಯರು, ನರ್ಸ್ಗಳು, ಫಾರ್ಮಸಿಸ್ಟ್, ANM ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಸಂಚಾರಿ ಆರೋಗ್ಯ ವಾಹನದಲ್ಲಿರುತ್ತಾರೆ. ಈ ಹಿಂದೆಯೂ ಕಾರ್ಮಿಕರಿಗೆ ಆರೋಗ್ಯ ಸೇವೆ ಒದಗಿಸುವ ಸಂಚಾರಿ ಆರೋಗ್ಯ ಘಟಕಗಳು ಇದ್ವು. ಆದರೆ ಸದ್ಯ ಚಾಲನೆ ನೀಡಿರುವ ಸಂಚಾರಿ ಆರೋಗ್ಯ ಘಟಕಗಳು ಅತ್ಯಾಧುನಿಕವಾಗಿವೆ. ನಿಖರ, ಸ್ಪಷ್ಟ ಮತ್ತು ಸರಿಯಾದ ಸೇವೆ ಒದಗಿಸುವ ಇವು ಕಾರ್ಮಿಕರ ಪಾಲಿನ ಆಪತ್ ಬಾಂಧವರಂತೆ ಕೆಲಸ ಮಾಡ್ತಾ ಇವೆ. ಅತ್ಯಾಧುನಿಕ ಲ್ಯಾಬ್ ವ್ಯವಸ್ಥೆ ಇದ್ದು ಸುಮಾರು 6 ರಿಂದ 7 ಸಾವಿರ ಮೌಲ್ಯದ ಟೆಸ್ಟಿಂಗ್ ಉಚಿತವಾಗಿ ಮಾಡಲಾಗುತ್ತದೆ. ಟೆಸ್ಟಿಂಗ್ ಜೊತೆಗೆ ಉಚಿತವಾಗಿ BP, ಶುಗರ್ ಸೇರಿದಂತೆ ಸುಮಾರು 40ಕ್ಕೂ ಹೆಚ್ಚು ಬಗೆಯ ಔಷಧಿಯನ್ನ ಉಚಿತವಾಗಿ ವಿತರಿಸಲಾಗುತ್ತದೆ. ಸಂಚಾರಿ ಆರೋಗ್ಯ ಘಟಕದ ಇನ್ನೂ ಒಂದು ವಿಶೇಷತೆ ಎಂದರೆ ಕಾರ್ಮಿಕರಲ್ಲಿ ಆರೋಗ್ಯ ಜಾಗೃತಿ ಮೂಡಿಸಲು ಪ್ರತ್ಯೇಕ ಸಿಬ್ಬಂದಿಯೂ ಸಹ ಇದ್ದಾರೆ. ಮೆಡಿಕಲ್, ಸೋಷಿಯಲ್ ವರ್ಕರ್ಗಳು ಕಾರ್ಮಿಕರಿಗೆ ಮತ್ತು ಅವರ ಅವಲಂಬಿತರಿಗೆ ಈ ಘಟಕದಲ್ಲಿನ ಆರೋಗ್ಯ ವ್ಯವಸ್ಥೆ ಬಗ್ಗೆ ಅರಿವು ಮೂಡಿಸಿ ಪ್ರಯೋಜನ ಪಡೆದುಕೊಳ್ಳುವಂತೆ ಮಾಡ್ತಾರೆ. ಈ ಯೋಜನೆಯ ಲಾಭ ಪಡೆದ ಕಾರ್ಮಿಕರು ಯೋಜನೆಗಾಗಿ ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಕಟ್ಟಡ ಕಾರ್ಮಿಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ ಹೆಸರು M. ರಮೇಶ್ ಅಂತ. ನಮ್ಮದು ಮುಷ್ಟೂರು. ಇವಾಗ ನಾವು ಹೆಲ್ತ್ ಬಗ್ಗೆ ಚೆಕಪ್ ಮಾಡಿಸ್ಕೊತಾ ಇದ್ದೀವಿ. ಆರೋಗ್ಯ ಇಲಾಖೆಯಿಂದ ಆರೋಗ್ಯ ಇಲಾಖೆಯಿಂದ ಬೇರೆ ಕಡೆ ಇವಾಗ ನಾವು ಚೆಕಪ್ಗಳು ಮಾಡಿಸ್ಕೊಳಕ್ಕೆ ಹೋದರೆ
ಸಾವಿರಾರು ರೂಪಾಯಿಗಳು ಖರ್ಚಾಗುತ್ತೆ. ಒಂದು ರಕ್ತ ಪರೀಕ್ಷೆ ಆಗ್ಬೋದು, ರಿಸರ್ಚ್ ಪರೀಕ್ಷೆ ಆಗ್ಬೋದು, ಮತ್ತು BP, ಶುಗರು, ಇವೆಲ್ಲನೂ ಬೇರೆ ಕಡೆ ಹೋದರೆ ಸಾವಿರಾರು ಗಟ್ಟಲೆ ಖರ್ಚಾಗುತ್ತೆ. ಅದೇ ನಮ್ಮ ಕಟ್ಟಡ ಕಾರ್ಮಿಕರ ಇಲಾಖೆಯಿಂದ ಆರೋಗ್ಯ ಶಿಬಿರದವರು ಬಂದಿದ್ದಾರೆ. ಏನು ಖರ್ಚು ವೆಚ್ಚ ಇಲ್ಲದ್ರೆ ಪ್ರತಿಯೊಂದು ತಪಾಸಣೆ ಮಾಡಿ ನಮಗೆ ಆರೋಗ್ಯದ ಬಗ್ಗೆ ಮುನ್ನೆಚ್ಚರಿಕೆ ಕೊಟ್ಟು ಅವರು ಹೆಚ್ಚಾಗಿ ನಮಗೆ ಆರೋಗ್ಯದ ಬಗ್ಗೆ ಇದು ನೋಡೋದಕ್ಕೆ ಬಂದಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಮುಷ್ಟೂರು ಗ್ರಾಮಕ್ಕೆ ನಾವು ಕಾರ್ಮಿಕರನ್ನೆಲ್ಲ ಕರೆದು ಇದು ಶಿಬಿರವನ್ನು ಆರೋಗ್ಯದ ಬಗ್ಗೆ ಎಲ್ಲರಿಗೂ ತೋರಿಸ್ತಾ ಇದ್ದೀವಿ. ಇನ್ನು ಹೆಚ್ಚಿನ ಸೌಕರ್ಯಗಳು ಕೊಡ್ತಾಯಿದ್ದಾರೆ ಆರೋಗ್ಯ ಇಲಾಖೆಯಲ್ಲಿ. ಕಟ್ಟಡ ಕಾರ್ಮಿಕ ಆರೋಗ್ಯ ಇಲಾಖೆಯಲ್ಲಿ ಹೆಚ್ಚಿನ ಸೌಕರ್ಯ ಕೊಡ್ತಾ ಇದೆ. ತಪಾಸಣೆಗಳ ಬಗ್ಗೆ, ಆರೋಗ್ಯ ಬಗ್ಗೆ ಇನ್ನೂ ಹೆಚ್ಚಿಗೆ ಮಾಡಿಕೊಡ್ಬೇಕಾಗಿ ಈ ಕಟ್ಟಡ ಕಾರ್ಮಿಕರಲ್ಲಿ ಮನವಿ. ಇವತ್ತು ನಮಗೆ ಇವಾಗ ECG ಅಂತ ಮಾಡಿದರು. ಇಲ್ಲಿ ಬರ್ತಾ ಇದ್ದಾರೆ, ಸುಮಾರು ಒಂದು 50-60 ಜನ ಬಂದಿದ್ದಾರೆ. ಚೆಕಪ್ಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೂ ಮೆಡಿಸಿನ್ ಕೊಡ್ತಾ ಇದ್ದಾರೆ. ಇವಾಗ ನಮಗೆ ECG ಮಾಡಿದ್ರು, ಇನ್ನು ಬರ್ತಾನೆ ಇದ್ದಾರೆ. ಎಲ್ಲ ಚೆಕಪ್ಗಳು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇದೇ ಥರ ಬಂದು ತಿಂಗಳಿಗೊಮ್ಮೆ ಕ್ಯಾಂಪ್ಗಳಿಗೆ ಬಡವರಿಗೆ, ಕಾರ್ಮಿಕರಿಗೆಲ್ಲ ಕೂಲಿ ಮಾಡ್ಕೊಂಡು ತಿನ್ನೋರು ಎಲ್ಲ ಇರೋದು. ಎಲ್ಲರಿಗೂ ತಪಾಸಣೆ ಮಾಡಿ ಅವ್ರ ಆರೋಗ್ಯದ ಬಗ್ಗೆ ಏನೇ ಹೆಚ್ಚು ಕಮ್ಮಿ ಏರ್ಪೇರು ಇದ್ದರೂ ಕೂಡ ಅವ್ರಿಗೆ ಆರೋಗ್ಯ ಸರಿಪಡಿಸ್ಕೊಳ್ಬೇಕಾಗಿ ಕಟ್ಟಡ ಕಾರ್ಮಿಕರ ಎಲ್ಲ ಆರೋಗ್ಯ ಶಿಬಿರಕ್ಕೆ ನಾನು ಮನವಿ ಮಾಡ್ತೀನಿ. ನಾನು ಡೇಟಾ ಎಂಟ್ರಿ ಆಪರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇದರಲ್ಲಿ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ 4 ವರ್ಷದಿಂದ ಕಟ್ಟಡ ಕಾರ್ಮಿಕರಿಗಾಗಿ ಕೆಲಸ ಮಾಡ್ತಾ ಇದ್ದೀವಿ. ಈ ವೆಹಿಕಲ್ ಅಲ್ಲಿ ಸಂತೋಷ್ ಲಾಡ್ ಅವರು ತುಂಬಾ ಹೆಲ್ಪ್ ಮಾಡ್ಕೊಟ್ಟಿದ್ದಾರೆ ಕಟ್ಟಡ ಕಾರ್ಮಿಕರಿಗೆ. ಇದು ವೆಹಿಕಲ್ ಬಿಟ್ಟಿದ್ದಾರೆ. ಹಾಗಾಗಿ ಕನ್ಸ್ಟ್ರಕ್ಷನ್ ಏರಿಯಾಸ್ ಎಲ್ಲ ನಡೀತಾ ಇದ್ರೆ ಕನ್ಸ್ಟ್ರಕ್ಷನ್ ಏರಿಯಾಗೆ ಹೋಗ್ತೀವಿ. ಅಲ್ಲೂ ಏನನ್ನ ಕಾರ್ಡ್ ಸಿಕ್ಕಿದ್ರೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅವ್ರಿಗೆ ಅಲ್ಲೇ ಟ್ರೀಟ್ಮೆಂಟ್ ಕೊಟ್ಟು ಬರ್ತೀವಿ. ಹಂಗೆ ಬೇರೆ ಕಡೆ ಹೋದ್ರೆ ECGಗೆ ಅಂತ 900, 600, 1000 ಇರುತ್ತೆ. ನಮ್ಮಲ್ಲಿ ಫ್ರೀಯಾಗಿ ಅವ್ರಿಗೆ ಫ್ರೀಯಾಗಿ ಹೆಲ್ತ್ ಚೆಕಪ್ ಮಾಡ್ತೀವಿ. ಹಂಗೆ BPದು, ಶುಗರ್ದು, ಥೈರಾಯ್ಡ್ದು ಮಾತ್ರೆ ಎಲ್ಲ ಇದೆ ನಮ್ಮಲ್ಲಿ, ಫ್ರೀಯಾಗಿ ಕೊಡ್ತೀವಿ. ಅದೇ BP, ಶುಗರ್ಗೆ ಅಂತ ನಮಗೋಸ್ಕರನೇ ಕಾಯ್ತಾ ಇರ್ತಾರೆ ಹಳ್ಳಿಗಳಲ್ಲಿ ಜನಗಳು. ಯಾವಾಗ ಬರ್ತೀರಾ ಅಂತ ಕೇಳ್ತಾರೆ. BP, ಶುಗರ್ ಇರೋರಿಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ನಮ್ಗೆ ಕಾಲ್ಸ್ ಕೂಡ ಮಾಡ್ತಾ ಇರ್ತಾರೆ, ಮತ್ತೆ ಯಾವಾಗ ಬರ್ತೀರಾ ನಿಮ್ಮಿಂದ ಚೆನ್ನಾಗಿ ಹೆಲ್ಪ್ ಆಗಿದೆ ಅಂತ. ಈಗ ಸಾಕಷ್ಟು ಜನ ಇಲ್ಲಿ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಏನಾದರೂ ಅವ್ರ ಕಾಯಿಲೆ ಕಂಡು ಬಂದಲ್ಲಿ ಅವ್ರಿಗೆ ಬೇರೆ ಕಡೆ ಎಲ್ಲಿ ಯಾವ ರೀತಿ ಬೇರೆ ಕಡೆ ರೆಫರ್ ಮಾಡ್ಕೊಡ್ತೀವಿ ಸರ್. ನಮ್ಮಲ್ಲೇ ಎಲ್ಲಾ ಟೆಸ್ಟ್ಗಳು ಇದೆ. ಈಗಾಗಲೇ ಎಲ್ಲಾ ಟೆಸ್ಟ್ಗಳು ಇದೆ. ಬೇರೆ ಕಡೆ ಹೋದ್ರೆ ದಿನ ಎಲ್ಲ ವೇಸ್ಟ್ ಆಗುತ್ತೆ ಅವ್ರಿಗೆ. ಅವ್ರಿಗಾಗಿ ಅಂತಾನೆ ಅವರಿರೋ ಹಳ್ಳಿಗೆ ಹೋಗಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಫ್ರೀಯಾಗಿ ಹೆಲ್ತ್ ಸರ್ವಿಸ್ ಕೊಡ್ತಾ ಇದೀವಿ. ಅವರು ಯೂಸ್ ಮಾಡ್ಕೊಂತ ಇದ್ದಾರೆ ಸರ್. ಪರವಾಗಿಲ್ಲ, ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ. ಇಂಥ ಅವಕಾಶ ಮಾಡಿಕೊಟ್ಟಿರೋರಿಗೆ ಸಂತೋಷ್ ಲಾಡ್ ಅವ್ರಿಗೂ ಥ್ಯಾಂಕ್ಸ್ ಸರ್. ಸಂಚಾರಿ ಆರೋಗ್ಯ ಘಟಕಗಳು ಕೇವಲ ನೋಂದಾಯಿತ ಕಾರ್ಮಿಕರು ಮಾತ್ರವಲ್ಲದೆ ಅವರ ಅವಲಂಬಿತರಿಗೂ ಸೇವೆ ಒದಗಿಸ್ತಾ ಇವೆ. ಇದರಿಂದ ಕಾರ್ಮಿಕನ ಕುಟುಂಬದ ಎಲ್ಲರಿಗೂ ಆರೋಗ್ಯ ಸೇವೆ ದೊರೀತಾ ಇದ್ದು ಆರೋಗ್ಯವಂತ ಕಾರ್ಮಿಕ ಶಕ್ತಿಯನ್ನ ಬಲಗೊಳಿಸಿದೆ. ಕಾರ್ಮಿಕರು ಮತ್ತು ಅವರ ಅವಲಂಬಿತರಿಗೆ ಈ ಸಂಚಾರಿ ಆರೋಗ್ಯ ಘಟಕಗಳು ದೊಡ್ಡ ಕೊಡುಗೆ ನೀಡ್ತಾ ಇವೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಮಹತ್ವಾಕಾಂಕ್ಷೆಯ ಯೋಜನೆ ಇದಾಗಿದ್ದು ಕಾರ್ಮಿಕರ ಮತ್ತು ಅವರ ಕುಟುಂಬದಲ್ಲಿ ನಗೆಯ ಹೊನಲು ಹರಿದಿದೆ. ಕಾರ್ತಿಕ್, ನ್ಯೂಸ್ 18 ಬೆಂಗಳೂರು.